ಹಲೋ ಸ್ನೇಹಿತರೆ, ಕನ್ನಡ ಮಿಸ್ಟರ್ ಇನ್ಫೋ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಚಾರಣಕ್ಕೆ ಹೋದ 4 ಜನ ಸ್ನೇಹಿತರು ಹೇಗೆ ದೆವ್ವಕ್ಕೆ ಬಲಿ ಆಗ್ತಾರೆ, ಆಮೇಲೆ ಅವ್ರು ರೆಕಾರ್ಡ್ ಮಾಡಿದಂತ ಟೇಪ್ಗಳು ಪೊಲೀಸರಿಗೆ ಸಿಕ್ಕಿ ಅವರನ್ನ ನೋಡಿ ಯಾವ ರೀತಿ ಭಯಕ್ಕೆ ಒಳಗಾಗ್ತಾರಂತ ತಿಳ್ಕೊಬೇಕಾದ್ರೆ ನೀವು ಈ ಮೂವಿನ ನೋಡ್ಲೇಬೇಕು. ಇಂಡೋನೇಷ್ಯಾದ ಒಂದು ರಿಯಲ್ ಹಾಂಟೆಡ್ ಸ್ಪಾಟ್ ಬಗ್ಗೆ ಈ ಮೂವಿ ಮಾಡಿದ್ದಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಂಡೋನೇಷ್ಯಾದ 6-5 = 2 ಮೂವಿ ಅಂತ ಹೇಳ್ಬೋದು. ಆದ್ರೆ ಈ ಕಥೆ ತುಂಬಾನೇ ಡಿಫ್ರೆಂಟ್ ಆಗಿದೆ. ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತಾ ಈ ಮೂವಿನ ಮಾಡ್ತಿದ್ದೀನಿ. ಸೊ ಹಾಗಾದ್ರೆ ಹೆಚ್ಚಿನ ಟೈಮ್ ವೇಸ್ಟ್ ಮಾಡದೆ ಸೀದಾ ಈ ಮೂವಿಯ ಕತೆ ಕಡೆ ಹೋಗೋಣ. ಸೊ ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನಮಗೆ ಒಬ್ಬ ಯೂಟ್ಯೂಬರ್ ನ ತೋರಿಸ್ತಾರೆ. ಅವಳ ಹೆಸರು ತಮಾರ ಅಂತ. ಅವಳು ಪ್ರೆಸೆಂಟ್ ಅಲ್ಲಿ ಒಂದು ಹಾಂಟೆಡ್ ಬಂಗ್ಲೆಗೆ ಹೋಗಿ ಅಲ್ಲಿನ ಈ ಎಲ್ಲಾ ಹಾಂಟೆಡ್ ಕಥೆಗಳ ಬಗ್ಗೆ ವ್ಯೂವರ್ಸ್ ಗೆ ಎಕ್ಸ್ಪ್ಲೇನ್ ಮಾಡ್ತಿರ್ತಾಳೆ. ಅದು ಲೈವ್ ಹೋಗಿ. ಸುಮಾರು ವರ್ಷಗಳ ಹಿಂದೆ ಈ ಬಂಗ್ಲೆಯಲ್ಲಿ ಒಬ್ಬ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡಿದ್ಲು. ಆವತ್ತಿಂದ ಅವಳ ಆತ್ಮ ಇಲ್ಲಿ ಕಾಣಿಸ್ಕೊಳ್ತಿದೆ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಬಂದು ಆ ದೆವ್ವನ ಸೆರೆ ಹಿಡಿತೀವಿ ಅಂತ ಅವರು ವ್ಯೂವರ್ಸ್ ಗೆ ಹೇಳ್ತಿರ್ತಾರೆ. ಜನಗಳು ಕೂಡ ತುಂಬಾ ಕ್ಯೂರಿಯಾಸಿಟಿಯಿಂದ ಆ ಒಂದು ಹಾರರ್ ಲಾಗ್ ನ ನೋಡ್ತಿರ್ತಾರೆ. ತುಂಬಾ ವೀಕ್ಷಣೆ ಕೂಡ ಅದಕ್ಕೆ ಬರ್ತಿರುತ್ತೆ. ಸೊ ಹೀಗೆ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತಿದ್ದಾಗ ಕ್ಯಾಮರಾಮ್ಯಾನ್ಗೆ ಅವಳ ಹಿಂದುಗಡೆ ಒಂದು ದೆವ್ವ ತೋರುತ್ತೆ. ಅವನು ಅದೇ ಕೂಡಲೇ ರಿಯಾಕ್ಟ್ ಮಾಡ್ತಾನೆ. ಹಾಗೆ ಅದನ್ನ ತಮಾರ ಕೂಡ ನೋಡಿ ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾರೆ. ಹಾಗೆ ಅಲ್ಲಿಗೆ ಆ ಲೈವ್ ಕೂಡ ಎಂಡ್ ಆಗುತ್ತೆ. ಆ ಒಂದು ವಿಡಿಯೋ ಅಪ್ಲೋಡ್ ಆದ ನಂತರ ಅವರೆಲ್ಲ ಕೂಡ ತುಂಬಾ ಫೇಮಸ್ ಆಗ್ತಾರೆ. ಆದ್ರೆ ಒಂದಿನ ಅವ್ರು ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡ್ದಿರದಂತ ಒಂದು ಘಟನೆ ಆಗುತ್ತೆ. ಅವರ ಆ ವಿಡಿಯೋನ ಬ್ರೇಕ್ ಡೌನ್ ಮಾಡ್ತಿದ್ದ ಒಬ್ಬ ಯೂಟ್ಯೂಬರ್ಗೆ ಒಂದು ಮಿಸ್ಟೇಕ್ ತೋರುತ್ತೆ. ಆ ಯೂಟ್ಯೂಬರ್ ಆ ವಿಡಿಯೋನ ಪಾಸ್ ಮಾಡಿ ದೆವ್ವಕ್ಕೆ ಝೂಮ್ ಮಾಡ್ತಾನೆ. ನೋಡಿದ್ರೆ ಆ ದೆವ್ವ ಆಕ್ಚುಲಿ ಸ್ನೇಕರ್ ಶೂನ ಹಾಕೊಂಡಿತ್ತು. ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ತಮಾರ ಹಾಗೆ ಅವಳ ಟೀಮ್ ಅವರು ಒಂದು ಫೇಕ್ ದೆವ್ವನ ಅಲ್ಲಿ ಕೂರಿಸಿ ಬೇಕಂತಾನೆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದಾರಂತ. ಫೇಮಸ್ ಆಗ್ಲಿಕ್ಕೋಸ್ಕರ ಹೀಗೆಲ್ಲ ಮಾಡ್ತಾರಂತ ಆಡಿಯನ್ಸ್ ಎಲ್ಲ ಕೂಡ ಅವರಿಗೆ ರಿವರ್ಸ್ ಆಗ್ತಾರೆ. ಆ ಒಬ್ಬ ಯೂಟ್ಯೂಬರ್ ಮಾಡಿದ ರಿಸರ್ಚ್ ಇಂದ ಎಲ್ಲರೂ ಕೂಡ ಖುಷಿಗೊಂಡು ಆ ವಿಡಿಯೋನ ಇನ್ನು ಕೂಡ ಶೇರ್ ಮಾಡ್ತಾ ಹೋಗಿ ಯಾವೊಂದ್ ವಿಡಿಯೋದಿಂದ ಅವ್ರು ತುಂಬಾ ಫೇಮಸ್ ಆದ್ರು ಅದೇ ವಿಡಿಯೋದಿಂದ ಅವರಿಗೆ ಡಿಫೇಮ್ ಆಗುತ್ತೆ. ಎಲ್ಲರೂ ಬಯೋಕೆ ಟ್ರೋಲ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಅದರಿಂದ ಜಾಸ್ತಿ ಎಫೆಕ್ಟ್ ಆಗಿದ್ದು ತಮಾರಾಗೆ. ಬಿಕಾಸ್ ಅವಳೇ ಆ ವಿಡಿಯೋನ ಹೋಸ್ಟ್ ಮಾಡಿದ್ದು ಅದಕ್ಕೋಸ್ಕರ. ಅಂಡ್ ಅವರ ಟೀಮ್ ಅಲ್ಲಿ 4 ಜನ ಇದ್ದಾರೆ. ಇವಾಗ ಅವರೆಲ್ಲರ ಪರಿಚಯ ನಿಮ್ಗಾಗಿ. ಇದು ತಮಾರ ನಿಮ್ಗೆ ಆಲ್ರೆಡಿ ಗೊತ್ತಾಗೋಗಿದೆ. ಇದು ಕೆವಿನ್, ಚಾಚಾ ಹಾಗೆ ಇವನು ಕ್ಯಾಮರಾಮ್ಯಾನ್ ಯೂನಸ್ ಅಂತ. ಇವ್ರು 4 ಜನ ಸೇರ್ಕೊಂಡು ಸ್ಟಾರ್ಟ್ ಮಾಡಿದ ಚಾನಲ್ ಇದು. ಇಲ್ಲಿವರೆಗೆ ಸ್ಟ್ರಗಲ್ ಪಡ್ತಿದ್ರು, ಬಟ್ ಈ ವಿಡಿಯೋದಿಂದ ತುಂಬಾ ಫೇಮಸ್ ಆಗಿದ್ದಾರೆ. ಆದ್ರೆ ಎಷ್ಟು ಬೇಗ ಫೇಮಸ್ ಆದ್ರೂ ಅಷ್ಟೇ ಬೇಗ ಡಿಫೇಮ್ ಕೂಡ ಆಗಿದ್ದಾರೆ. ಎನಿವೇ ಪ್ರೆಸೆಂಟ್ ಕಡೆ ಬಂದ್ರೆ ಇಲ್ಲಿ 4 ಜನ ಕೂತ್ಕೊಂಡು ಡಿಸ್ಕಸ್ ಮಾಡ್ತಿರ್ತಾರೆ ತಮಗಾಗಿರುವ ಡಿಫೇಮ್ ಬಗ್ಗೆ. ತಮಾರ ಹೇಳ್ತಾಳೆ, ಸೊ ಇಷ್ಟೆಲ್ಲ ಆಗಿದ್ದರಿಂದ ನಮಗೆ ಬಂದಿದ್ದ ಆಲ್ಮೋಸ್ಟ್ ಎಲ್ಲಾ ಸ್ಪಾನ್ಸರ್ಗಳು ಕೂಡ ಕೈ ಬಿಟ್ಟಿದ್ದಾರೆ. ನಾನು ಅವರೆಲ್ಲರ ಹಣವನ್ನ ಕೂಡ ವಾಪಸ್ ಕೊಟ್ಟಿದ್ದೇನಂತ. ಅದರಿಂದ ಕೆವಿನ್ಗೆ ಬೇಜಾರಾಗುತ್ತೆ. ಹಾಗೆ ಅವನು ಕೋಪಗೊಳ್ತಾನೆ ಕೂಡ. ಅದಕ್ಕೆ ತಮಾರ ಹೇಳ್ತಾಳೆ, ನೀ ಕೋಪಗೊಳ್ಳೋದ್ರಲ್ಲಿ ಅರ್ಥನೇ ಇಲ್ಲ. ಯಾಕಂದ್ರೆ ನಿಮ್ ಯಾರ ಮುಖ ಕೂಡ ರಿವೀಲ್ ಆಗಿಲ್ಲ. ಬ್ಯಾಕ್ಲಾಶ್ ನ ಅನುಭವಿಸ್ತಿರೋದು ನಾನೊಬ್ಳೆ. ಆಕ್ಚುಲಿ ಈ ತಮಾರ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ ಉದ್ದೇಶನೇ ಬೇರೆ. ಚಿಕ್ಕವಳಿರುವಾಗ ಅವಳಿಗೆ ಅವಳ ಅಮ್ಮ ಯಾವಾಗ್ಲೂ ಹಾರರ್ ಕಥೆಗಳನ್ನ ಹೇಳ್ತಿದ್ರು. ಅದು ಇಂಡೋನೇಷ್ಯಾದಲ್ಲಿರುವ ಸುಮಾರು ರಿಯಲ್ ಹಾಂಟೆಡ್ ಸ್ಪಾಟ್ ಗಳ ಕಥೆಗಳನ್ನ ಅವಳಿಗೆ ಹೇಳ್ತಿದ್ರು. ಇವಳು ಕೂಡ ಆವಾಗಿಂದಾನೆ ಕ್ಯೂರಿಯಸ್ ಆಗಿದ್ಲು. ಅಮ್ಮ ಹೇಳಿದ ಅಷ್ಟು ಸ್ಪಾಟ್ ಗಳಿಗೆ ಹೋಗಿ ಆ ದೆವ್ವಗಳಿರೋದು ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅವಳ ಕನಸಾಗಿತ್ತು. ಅದಕ್ಕೋಸ್ಕರನೇ ಈ ಚಾನಲ್ ಸ್ಟಾರ್ಟ್ ಮಾಡಿದ್ದು. ಬಟ್ ಕೆವಿನ್ ಪ್ರಕಾರ ಜನಗಳಿಗೆ ಕತೆ ಬೇಕಾಗಿಲ್ಲ, ಅವ್ರಗಳಿಗೆ ಬೇಕಾಗಿದ್ದು ಡೆವಿಲ್. ಸ್ಕ್ರೀನ್ ಮೇಲೆ ಡೆವಿಲ್ ಬಂದ್ರೆ ಮಾತ್ರ ಅವ್ರು ಎಕ್ಸೈಟ್ ಆಗೋದು, ನಮ್ಮ ಚಾನಲ್ ಫೇಮಸ್ ಆಗೋದಂತ. ಸೊ ಆಮೇಲೆ ಅವನೇ ಹೇಳ್ತಾನೆ, ಸೊ ಇವಾಗ ಬಿದ್ದಿರೋ ಚಾನಲ್ ನ ಮೇಲ್ ತಗೋಬೇಕಾದ್ರೆ ನಾವೊಂದು ವಿಡಿಯೋನ ಮಾಡ್ಲೇಬೇಕು. ಅದು ತಮರಳ ಅಮ್ಮ ಹೇಳಿದ ಒಂದು ಹಾಂಟೆಡ್ ಸ್ಪಾಟ್ಗೆ ಹೋಗಿ. ಅದರ ಹೆಸರು ಡೆವಿಲ್ಸ್ ಮಾರ್ಕೆಟ್ ಅಂತ. ಇಂಡೋನೇಷ್ಯಾ ಭಾಷೆಯಲ್ಲಿ ಪಸರ್ ಸೇತಾನ್ ಅಂತ. ಇಂಡೋನೇಷ್ಯಾದಲ್ಲಿರುವ ಹಾಂಟೆಡ್ ಸ್ಪಾಟ್ ಗಳಲ್ಲಿ ಇದು ಅತ್ಯಂತ ಫೇಮಸ್. ಹಾಗೆ ಅಲ್ಲಿನ ಭಯಾನಕತೆ ಯಾವ ರೀತಿ ಇದೆ ಅಂದ್ರೆ ಆ ಸ್ಪಾಟ್ ನ ಎಕ್ಸ್ಪ್ಲೋರ್ ಮಾಡಿ ಎವಿಡೆನ್ಸ್ ತಗೋಬೇಕಂತ ಹೋದ ಆಲ್ಮೋಸ್ಟ್ ಯಾರು ಕೂಡ ವಾಪಸ್ ಬಂದಿಲ್ಲ. ಸೊ ಅಂತ ಒಂದು ಪ್ಲೇಸ್ ಗೆ ಹೋಗಿ ನಾವು ವಿಡಿಯೋ ಮಾಡಿದ್ರೆ ಗ್ಯಾರಂಟಿ ಆಗಿ ಕ್ಲಿಕ್ ಆಗ್ತೇವಂತ ಕೆವಿನ್ ಹೇಳ್ತಾನೆ. ಅವನ ಐಡಿಯಾ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಸೊ ಅವರು ಅದೇ ಕೂಡಲೇ ಕಾರ್ ಮೂಲಕ ತಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ಆಕ್ಚುಲಿ ಆ ಡೆವಿಲ್ಸ್ ಮಾರ್ಕೆಟ್ ಎಂಬ ಪ್ಲೇಸ್ ಇರುವುದು ಕಾಡಿನ ಮಧ್ಯೆ. ಇವಾಗ ಅವರ ಕಾರು ಕಾಡಿನ ಮಧ್ಯೆ ಇರುವ ಒಂದು ಸಣ್ಣ ದಾರಿಲಿ ಹೋಗ್ತಿರುತ್ತೆ. ತಮಾರ ಬಿಟ್ಟು ಅಲ್ಲಿದ್ದ ಎಲ್ಲ ಕೂಡ ಈ ತಮರಳ ಐಡಿಯಾಗೆ ಬ್ಯಾಕ್ಲಾಶ್ ಮಾಡ್ತಾರೆ. ತಮಾರ ಹೇಳಿದ ಕತೆ ಎಲ್ಲ ಸುಳ್ಳು, ಅವಳ ಅಮ್ಮ ಹೇಳಿದ ಕತೆ ಎಲ್ಲ ಸುಳ್ಳು ಅಂತ. ಆ ಸ್ಪಾಟ್ ಗೆ ಹೋಗಿದ್ರೆ ಏನು ಕೂಡ ಸಿಗಲ್ಲ, ಅಲ್ಲೋಗುದು ಟೈಮ್ ವೇಸ್ಟ್ ಅಂತ ಅವಳಿಗೆ ಟೀಸ್ ಮಾಡ್ತಾರೆ. ಹೊರಡುವಾಗ ಎಲ್ಲ ಒಪ್ಪಿಗೆನೇ ಹೊರಡಿರ್ತಾರೆ, ಬಟ್ ಇವಾಗ ಉಲ್ಟಾ ಹೊಡ್ತಿರ್ತಾರೆ. ಅದಕ್ಕೆ ತಮಾರ ಹೇಳ್ತಾಳೆ, ಹೇಗೋ ನಾವು ಇಲ್ಲಿವರೆಗೆ ಬಂದಿದ್ದೇವೆ, ಇವಾಗ ನಾವೇ ಹೊಡ್ಕೊಂಡ್ರೆ ನಮ್ಗೇನು ಕೂಡ ಯೂಸ್ ಇಲ್ಲ. ನಾವೆಲ್ಲರೂ ಕೂಡ ಒಂದು ಟೀಮ್ ಆಗಿ ವರ್ಕ್ ಮಾಡ್ಬೇಕಂತ ಎಲ್ಲರಿಗೂ ಕೂಡ ಸಮಾಧಾನ ಮಾಡ್ತಾಳೆ. ಬಟ್ ಅವರಿಗೆ ಎಷ್ಟೇ ದೂರ ಹೋಗಿದ್ರು ಕೂಡ ಆ ಸ್ಪಾಟ್ ದಾರಿ ಯಾವ್ದಂತ ಗೊತ್ತಾಗುದಿಲ್ಲ.
ಮ್ಯಾಪ್ ಬೇರೆ ಕ್ಷಣಕ್ಕೊಮ್ಮೆ ದಾರಿನ ಬದಲಿಸ್ತಿತ್ತು. ಇವರಿಗೆ ಅರ್ಥ ಆಗದೆ ಒಂದ್ ಕಡೆ ಗಾಡಿ ನಿಲ್ಲಿಸ್ತಾರೆ. ಹಾಗೆ ಇದ್ದಕ್ಕಿದ್ದಾಗೆ ಆ ಗಾಡಿಗೆ ಆಕ್ಸಿಡೆಂಟ್ ಆಗುತ್ತೆ. ಹಾಗೆ ಆ ಸೀನ್ ಎಂಡ್ ಆಗ್ತಿದ್ದಾಗೆ ಈ ಮೂವಿ ಸುಮಾರು ಕೆಲವು ದಿನಗಳ ಕಾಲ ಮುಂದೆ ಹೋಗುತ್ತೆ. ಇಲ್ಲಿ ನಮಗೆ ಅಪಘಾತ ಆಗಿರುವ ಪ್ಲೇಸ್ ಗೆ ಬಂದು ಇನ್ವೆಸ್ಟಿಗೇಷನ್ ಮಾಡ್ತಿರುವ ಪೊಲೀಸ್ ಅವರನ್ನ ತೋರಿಸ್ತಾರೆ. ಇವಳ ಆಕ್ಚುಲಿ ಮೇನ್ ಪೊಲೀಸ್, ಇವಳ ಹೆಸರು ರಾಣಿ ಅಂತ. ಪೊಲೀಸರಿಗೆ ಆ ಗಾಡಿಯಲ್ಲಿ ಕೆಲವು ಬಟ್ಟೆ ತುಂಬಿದ ಬ್ಯಾಗ್ ಗಳು, ಲ್ಯಾಪ್ಟಾಪ್ ಹಾಗೆ ಹಾರ್ಡ್ ಡಿಸ್ಕ್ ಬಿಟ್ರೆ ಬೇರೇನು ಕೂಡ ಸಿಗುದಿಲ್ಲ. ಆವಾಗಲ್ಲಿ ಇನ್ನೊಬ್ಬ ಪೊಲೀಸ್ ಬಂದು ಖಾಲಿ ಇಲ್ಲಿ ಮಾತ್ರ ಅಲ್ಲ, ಕಾಡೊಳಗೆ ಒಂದು ಟೆಂಟ್ ಕೂಡ ಇದೆ ಅಂತ ಅವರೆಲ್ಲರನ್ನ ಕೂಡ ಅಲ್ಲಿ ಕರ್ಕೊಂಡು ಹೋಗ್ತಾಳೆ. ಆ ಟೆಂಟ್ ಅಲ್ಲಿ ಅವರಿಗೆ ಹಲವಾರು ಕ್ಯಾಮೆರಾ ಫುಟೇಜ್ ಗಳು ಸಿಗುತ್ತೆ. ಸೊ ಇದನ್ನೆಲ್ಲ ಕಲೆಕ್ಟ್ ಮಾಡಿ ಆಫೀಸ್ಗೆ ತಗೊಂಬನ್ನಿ. ಹಾಗೆ ಕಾಡಲ್ಲಿ ಕಳೆದೋದ ವ್ಯಕ್ತಿಗಳನ್ನ ಹುಡುಕ್ಲಿಕ್ಕೆ ಪೊಲೀಸರನ್ನ ಕಾಡಿ ಕಳಿಸಿ ಅಂತ ಹೇಳಿ ಅವಳು ಸೀದಾ ಸ್ಟೇಷನ್ ಗೆ ಬರ್ತಾಳೆ. ಆವಾಗಲ್ಲಿ ಒಬ್ಬ ಪೊಲೀಸ್ ಅವರು ಕಲೆಕ್ಟ್ ಮಾಡಿ ತಂದಂತ ಎಲ್ಲಾ ಫುಟೇಜ್ ನ ರಾಣಿ ಕೊಡ್ತಾಳೆ. ಈ ರಾಣಿ ಅದರಲ್ಲಿದ್ದ ಒಂದು ರ್ಯಾಂಡಮ್ ಫುಟೇಜ್ ನ ಪ್ಲೇ ಮಾಡ್ತಾಳೆ. ಅದರಲ್ಲಿ ಈ ತಮ್ಮಾರ ಸೆಲ್ಫಿ ವಿಡಿಯೋನ ಮಾಡ್ತಿರ್ತಾಳೆ. ಅವಳು ತುಂಬಾ ಗಾಬರಿ ಆಗಿದ್ಲು. ಮೈಯೆಲ್ಲ ರಕ್ತವಾಗಿದ್ದು ಅವಳ ಸ್ಥಿತಿ ತುಂಬಾ ಗಂಭೀರವಾಗಿತ್ತು. ಅವಳು ಹೇಳ್ತಾಳೆ, ಈ ವಿಡಿಯೋ ಯಾರಾದ್ರೂ ನೋಡ್ತಿದ್ರೆ ಯಾವುದೇ ಕಾರಣಕ್ಕೂ ಧೈರ್ಯ ಮಾಡಿ ಈ ಮಾರ್ಕೆಟ್, ಡೆವಿಲ್ಸ್ ಮಾರ್ಕೆಟ್ ಗೆ ಬರ್ಬೇಡಿ. ಇಲ್ಲಿ ಭೂತ ಇದೆ, ಅಪಾಯ ಇದೆ ಅಂತ. ಹಾಗೆ ನೋಡ್ತಿದ್ದಾಗೆ ಯಾವುದೋ ಒಂದು ದೆವ್ವ ಅವಳನ್ನ ಎತ್ತಿ ಬಿಸಾಡುತ್ತೆ. ಆಮೇಲೆ ಅಲ್ಲಿ ಒಬ್ಬ ದಾರಿಯೋಕ ಬಂದು ಅವಳನ್ನ ಹಾಗೆ ಅಲ್ಲಿದ್ದ ಕ್ಯಾಮರಾ ನೋಡಿ ಅಲ್ಲಿಂದ ಓಡಿ ಹೋಗ್ತಾನೆ. ಸೀನ್ ಕಟ್ ಆಗ್ತಿದ್ದಾಗೆ ಅದರ ನೆಕ್ಸ್ಟ್ ಡೇ ಈ ರಾಣಿ ಪೊಲೀಸ್ ಸ್ಟೇಷನ್ ಗೆ ಬಂದಾಗ ಅಲ್ಲಿದೊಬ್ಬ ಕಾನ್ಸ್ಟೇಬಲ್ ಹಯಾಮತ್ ಅಂತ ಅವನ ಹೆಸರು. ಅವನು ಒಂದು ಬಾಕ್ಸ್ ತೋರಿಸ್ತಾನೆ. ಕಳೆದೋದ 4 ಜನರಲ್ಲಿ ಒಬ್ಬ ಹುಡುಗಿ ಸಿಕ್ಕಿದ್ದಾಳೆ, ಅವಳ ಹೆಸರು ತಮಾರ ಅಂತ. ಹಾಗೆ ಇನ್ನುಳಿದ 3 ಜನ ಸತ್ತೋಗಿದ್ದಾರಂತ. ಅದಕ್ಕೆ ಇವಳು ಕೇಳ್ತಾಳೆ ಅವರ ಡೆಡ್ ಬಾಡಿಯಲ್ಲಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಡೆವಿಲ್ಸ್ ಮಾರ್ಕೆಟ್ ಪ್ಲೇಸ್ ಒಳಗೆ ಹೋದ ಯಾವ ವ್ಯಕ್ತಿಗಳು ಕೂಡ ವಾಪಸ್ ಬಂದಿಲ್ಲ. ಆ 3 ಜನ ಸತ್ತೋಗಿದ್ದಾರೆ, ವಾಪಸ್ ಬಂದಿದ್ದು ಇವಳು ಮಾತ್ರ. ಇವಳು ಬಂದಿದ್ದಾಳಂದ್ರೆ ಗ್ಯಾರಂಟಿಯಾಗಿ ಇವಳು ನಾರ್ಮಲ್ ವ್ಯಕ್ತಿ ಅಲ್ಲ, ಗ್ಯಾರಂಟಿ ದೆವ್ವವಾಗಿರ್ಬೋದಂತ. ಅದಲ್ಲದೆ ಸಿಕ್ಕಿರುವ ಹುಡುಗಿ ತಮಾರಿ ಇವಾಗ ಇಲ್ಲಿಲ್ಲ. ಆ ಕಾಡಿನ ಪಕ್ಕ ಒಂದು ಊರಿದೆ. ಆ ಊರಲ್ಲಿ ಒಬ್ಬ ಚೀಫ್ ಇದ್ದಾನೆ. ಅವನ್ ಮನೇಲಿ ಇವಾಗ ಅವಳು ಬಂದಿಯಾಗಿದ್ದಾಳಂತ. ಆ ಮಾತ್ ಕೇಳಿ ರಾಣಿಗೆ ಪಿತ್ತ ನೆತ್ತಿಗಿರುತ್ತೆ. ಅವಳು ಕಳೆದೋಗಿ ತುಂಬಾ ದಿನ ಆಯ್ತು. ಅವಳಿಗೀಗ ಆಸ್ಪತ್ರೆಯ ಅಗತ್ಯ ಇದೆ. ಅದ್ಬಿಟ್ಟು ಎಲ್ಲೋ ಕೂಡಿ ಹಾಕಿದ್ದಾರಂತ ಇವಳು ಬೈತಾಳೆ. ಅದಕ್ಕೆ ಹಯಾಮತ್ ಹೇಳ್ತಾನೆ, ನೀವು ಆಕ್ಚುಲಿ ಈ ಊರಿಗೆ ಹೊಸದಾಗಿ ಟ್ರಾನ್ಸ್ಫರ್ ಆಗಿ ಬಂದಿದ್ದೀರಿ. ನಿಮ್ಗೆ ಈ ಊರಿನ ಕರಾಳತೆ ಬಗ್ಗೆ ಗೊತ್ತಿಲ್ಲ. ಅದ್ನ ಊರಿನವರು ನೋಡ್ಕೋತಾರೆ, ನೀವು ಸುಮ್ನಿರಿ ಅಂತ. ಅದ್ನ ಕೇಳಿ ಇವಳಿಗೆ ಕೋಪ ಬರುತ್ತೆ. ನಾನು ಈ ಸ್ಟೇಷನ್ ನ ಮೇನ್ ಆಫೀಸರ್ ಹೇಳ್ತಿದ್ದೀನಿ, ಈ ಕೂಡ್ಲೆ ಹೋಗಿ ಆ ಹುಡುಗಿನ ಕರ್ಕೊಂಡು ಬನ್ನಿ ಅಂತ ಆರ್ಡರ್ ಮಾಡ್ತಾಳೆ. ಬಟ್ ಆವಾಗ ಕೊಡೆ ಅವ್ನು ಕೇಳಲ್ಲ. ಅವಳಿಗೇನೆ ಕನ್ವಿನ್ಸ್ ಮಾಡೋಕ್ ನೋಡ್ತಾನೆ. ಬಟ್ ಇವಳು ಕೇಳದೆ ಸೀದಾ ಆ ಊರಿಗೆ ಹೋಗಿ ಚೀಫ್ ಮನೆಗೆ ಹೋಗ್ತಾಳೆ. ಅಲ್ಲಿ ಆ ಊರಿನ ಚೀಫ್ ಅವಳನ್ನ ತುಂಬಾ ಆದರವಾಗಿ ಬರಮಾಡ್ಕೋತಾನೆ. ನೋಡಿದ್ರೆ ಆ ಚೀಫ್ ಆ ಹುಡುಗಿ ತಮರನ ಒಂದ್ ರೂಮಲ್ಲಿ ಕೂಡಿ ಹಾಕಿಟ್ಟಿದ್ದ. ಆಕ್ಚುಲಿ ಅದು ಅವನ ಪ್ರೇಯರ್ ರೂಮ್. ರಾಣಿ ಕೇಳ್ತಾಳೆ, ಯಾಕೆ ಹೀಗೆ ಕಟ್ಟಾಕಿದ್ದೀರ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಇವಾಗ ಇವಳು ಹುಡುಗಿ ಅಲ್ಲ, ಇವಳೊಂದು ದೆವ್ವ. ಇವಳಿಂದ ತುಂಬಾ ಡೇಂಜರ್ ಇದೆ. ಇಫ್ ಇನ್ ಕೇಸ್ ಇವಳನ್ನ ಬಿಡುಗಡೆ ಮಾಡಿ ಕರ್ಕೊಂಡು ಹೋದ್ರೆ ನಿಮಗೆ, ನಮ್ಗೆ, ಈ ಊರಿನ ಎಲ್ಲರಿಗೂ ಕೂಡ ತೊಂದರೆ ಆಗುತ್ತೆ. ನನ್ ಮಾತ್ ಕೇಳಿ ಅಂತ. ಆದ್ರೆ ರಾಣಿ ಅವ್ರು ಯಾರ ಮಾತನ್ನ ಕೂಡ ಕೇಳದೆ ತಮಾರನ ಅಲ್ಲಿಂದ ಕರ್ಕೊಂಡ್ ಬರ್ತಾಳೆ. ಅನಂತರ ರಾಣಿ ಈ ತಮಾರ್ ಯಾರು, ಅವಳ ಫ್ರೆಂಡ್ಸ್ ಯಾರು ಅಂತ ಎಲ್ಲಾ ಇನ್ಫಾರ್ಮೇಶನ್ ನ ಕಲೆಕ್ಟ್ ಆಗ್ತಾಳೆ. ಅವಳಿಗೆ ಗೊತ್ತಾಗುತ್ತೆ ತಮಾರ್ ಒಬ್ಬ ಯೂಟ್ಯೂಬರ್. ಅವಳು ಹಾಗೆ ಅವಳ 3 ಜನ ಫ್ರೆಂಡ್ಸ್ ಸೇರಿ ಡೆವಿಲ್ಸ್ ಮಾರ್ಕೆಟ್ ಗೆ ಹೋಗಿ ಈ ರೀತಿ ಎಲ್ಲ ಆಗಿದೆ ಅಂತ. ತಮಾರನ ಅಮ್ಮ ಹೇಳಿದ ಒಂದು ಕಥೆಯ ನಂಬಿ ಇವರೆಲ್ಲ ಈ ರೀತಿ ಆ ಪ್ಲೇಸ್ ಗೆ ಹೋಗಿದ್ದಾರಂತ. ಬಟ್ ಕಥೆನಂತ ಮಾತ್ರ ಅವಳಿಗೆ ಗೊತ್ತಾಗೋದಿಲ್ಲ. ಹಾಗೆ ಇಷ್ಟು ಇನ್ಫಾರ್ಮೇಶನ್ ನ ಅವಳು ಅದೇ ಫುಟೇಜ್ ಮೂಲಕ ಕಲೆಕ್ಟ್ ಮಾಡ್ಕೊಂಡಿದ್ಲು. ಆ ಫುಟೇಜ್ ಅಲ್ಲಿ ತಮಾರ ಒಂದಿನ ತನ್ನ ಹೋಮ್ ಟೂರ್ ನ ಮಾಡಿದ್ಲು. ಅಲ್ಲಿ ಈ ವಿಷಯನೆಲ್ಲ ರಿವೀಲ್ ಮಾಡಿದ್ಲು. ಸೊ ಆ ಮೂಲಕವೇ ರಾಣಿಗೆ ಎಲ್ಲ ಗೊತ್ತಾಗಿರುತ್ತೆ. ಅನಂತರ ಸೀದಾ ರಾಣಿ ಈ ತಮಾರನ ವಿಚಾರಣೆ ಮಾಡ್ಬೇಕಂತ ಅವಳನ್ನ ಬಂದಿ ಮಾಡಿದ ಒಂದು ರೂಮ್ಗೆ ಹೋಗ್ತಾಳೆ. ಹಾಗೆ ಕತೆ ಕೇಳ್ತಾಳೆ. ಅಲ್ಲಿ ಆ ತಮಾರ ಎಲ್ಲವನ್ನ ಹೇಳ್ತಾ ಹೋಗ್ತಾಳೆ. ಸೊ ಸೀನ್ ಮತ್ತೆ ಪುನಃ ಫ್ಲಾಶ್ ಬ್ಯಾಕ್ ಗೆ ಹೋಗುತ್ತೆ. ಇಲ್ಲಿ ತಮಾರ ಹಾಗೆ ಅವಳ ಟೀಮ್ ಅವರು ಹೊರಡೋ ಮುಂಚೆ ತಮಾರ ಅವರೆಲ್ಲರಿಗೂ ಕೂಡ ಆ ಪ್ಲೇಸ್ ಇಂದಿನ ಕತೆ ಹೇಳ್ತಾಳೆ. 1920 ಆ ಕಾಡಿನ ಮಧ್ಯೆ ಒಂದು ಪ್ಲೇಸ್ ಇತ್ತು. ಆ ಪ್ಲೇಸ್ ಡೆವಿಲ್ಸ್ ಮಾರ್ಕೆಟ್ ಆಗೋ ಮುಂಚೆ ಅಲ್ಲಿ ಕಬ್ಬಿನ ಗದ್ದೆ ಇತ್ತು. ಕಬ್ಬನ್ನ ಮಾರೋ ಒಂದು ಮಾರ್ಕೆಟ್ ಇತ್ತು. ಹಾಗೆ ಆ ಕಬ್ಬನ್ನ ಅದೇ ಪಕ್ಕದಲ್ಲಿರುವ ಊರಿನವರು ತಗೊಂಡೋಗಿ ಅಲ್ಲಿ ಫ್ಯಾಕ್ಟ್ರಿ ಎಲ್ಲ ಮಾಡಿ ಬಿಸ್ನೆಸ್ ಮಾಡ್ತಿದ್ರು. ಆದ್ರೆ 1920 ಆದ ನಂತರ ಆ ಪ್ಲೇಸ್ ಇದ್ದಕ್ಕಿದ್ದಾಗೆ ಕಾಣೆ ಆಯ್ತು. ಇವಾಗ ನಾನು ಆಗಿನ ಮ್ಯಾಪ್ ಆಗಿ ಇವಾಗಿನ ಮ್ಯಾಪ್ ನ ಕಂಪೇರ್ ಮಾಡಿ ಆ ಪ್ಲೇಸ್ ನ ಕಂಡುಹಿಡಿದಿದ್ದೇನೆ. ಒಂದು ಪರ್ವತದ ತೀರ ಆ ಪ್ಲೇಸ್ ಬರುತ್ತೆ ಅಂತ ಆ ಸ್ಪಾಟ್ ನ ಮಾರ್ಕ್ ಮಾಡಿ ಅದೇ ಕೂಡಲೇ ಅವರೆಲ್ಲರೂ ಕಾರ್ ಮೂಲಕ ಹೋಗ್ತಾರೆ. ಇದೇ ಒಂದ್ ಸೀನ್ ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ದು. ಕಾರಲ್ಲಿ ಹೋಗ್ತಿರುವಾಗ ಈ ಚಾಚಾ ಕ್ಯಾಮರಾ ಮುಂದೆ ಹೋಸ್ಟ್ ಮಾಡ್ತಿರ್ತಾಳೆ. ಈ ಸಲ ತಮಾರ್ ಅಲ್ಲ, ಚಾಚಾ ಮಾಡ್ಬೇಕಂತ ಕೆವಿನ್ ಹೇಳಿದ್ದ. ಚಾಚಾ ಕ್ಯಾಮರಾ ಮೂಲಕ ನಾವೆಲ್ಲ ಇವಾಗ ಡೆವಿಲ್ಸ್ ಮಾರ್ಕೆಟ್ ಪ್ಲೇಸ್ ಗೆ ಹೋಗ್ತಿದ್ದೇವೆ. ಆ ಪ್ಲೇಸ್ ನ ಮ್ಯಾಪ್ ಮೂಲಕ ನಾನೇ ಕಂಡು ಹಿಡಿದು ಅದರ ಎಲ್ಲಾ ಮಾಹಿತಿನ ಕಲೆಕ್ಟ್ ಮಾಡಿದ್ದೇನೆ ಅಂತ ಬಿಲ್ಡಪ್ ತಗೋತಿದ್ಲು. ಅದನ್ನ ನೋಡಿ ತಮಾರಿಗೆ ಸ್ವಲ್ಪ ಬೇಜಾರಾಗುತ್ತೆ. ಅನಂತರ ಅವರು ಮ್ಯಾಪ್ ಮೂಲಕ ನೋಡ್ತಾ ಹೋಗ್ತಿರ್ತಾರೆ. ಬಟ್ ಮ್ಯಾಪ್ ಆವಾಗ ತನ್ನ ಲೊಕೇಶನ್ ನ ಚೇಂಜ್ ಮಾಡಿದ ಕಾರಣ ಅವರು ದಾರಿ ತಪ್ಪಿ ಸೀದಾ ಕಾಡೊಳಗೆ ಹೋಗ್ತಾರೆ. ಕಾಡೊಳಗೆ ಇಲ್ಲಿ ಹೋಗ್ಬೇಕಂತ ಗೊತ್ತಾಗದೆ ಒಂದು ರ್ಯಾಂಡಮ್ ರೂಟ್ ಮೂಲಕ ಹೋದಾಗ ಅವರ ದಾರಿಯ ಮಧ್ಯೆ ಒಂದು ಮರ ಬಿದ್ದ ಕಾರಣ ಅವರಲ್ಲೇ ಟ್ರ್ಯಾಪ್ ಆಗಿ ಬಿಡ್ತಾರೆ. ಸೊ ಈ ತಮಾರ ಅಕ್ಕಪಕ್ಕದಲ್ಲಿ ಯಾರಾದ್ರೂ ಇದ್ದಾರ ನೋಡ್ಕೊಂಡ್ ಬರ್ತೇನೆ ಅಂತ ಸೀದಾ ಕೆಳಗೋಗ್ತಾಳೆ. ಆವಾಗ ಕೆವಿನ್ ಯೂನಸ್ಗೆ ಹೇಳ್ತಾನೆ, ಅವಳಿಂದ ನೀನು ಕೂಡ ಕ್ಯಾಮರಾ ಹಿಡ್ಕೊಂಡು ರೆಕಾರ್ಡ್ ಮಾಡ್ತಾ ಹೋಗು, ಇದೆಲ್ಲ ಲಾಸ್ಟ್ ಅಲ್ಲಿ ಯೂಸ್ ಆಗುತ್ತೆ ಅಂತ.
ಇವನು ಕೂಡ ಸರಿ ಅಂತ ಅವಳ ಹಿಂದೆ ಹೋಗ್ತಾನೆ. ಇವಳಿಗೆ ದಾರಿ ಮಧ್ಯೆ ಒಬ್ಬ ಮಹಿಳೆ ಸಿಗ್ತಾಳೆ. ಆ ಮಹಿಳೆ ಹತ್ರ ಇವಳೇನೋ ಮಾತಾಡ್ತಿದ್ಲು. ಹಾಗೆ ಆ ಮಹಿಳೆ ಇವಳ ಕೈಯಲ್ಲಿ ಏನೋ ಕೊಡ್ತಾಳೆ. ಅದೆಲ್ಲವನ್ನ ಯೂನಸ್ ದೂರದಲ್ಲಿ ನಿಂತ್ಕೊಂಡು ರೆಕಾರ್ಡ್ ಮಾಡ್ತಿದ್ದ. ಬಟ್ ಅವನಿಗೆ ಗೊತ್ತಾಗಲ್ಲ ಆ ಮಹಿಳೆ ಏನ್ ಹೇಳಿದ್ಲು, ಏನ್ ಕೊಟ್ಲು ಅಂತ. ಆಮೇಲೆ ತಮರ ಕಾರ್ ಹತ್ತಿರ ಬಂದು ಆ ಮಹಿಳೆ ಮೂಲಕ ಗೊತ್ತಾಗಿದೆ ಇಲ್ಲಿಂದ 30 ನಿಮಿಷ ನಡ್ಕೊಂಡು ಹೋದ್ರೆ ಆ ಪ್ಲೇಸ್ಗೆ ಹೋಗ್ತೀವಂತ. ಸರಿ ಅಂತ ಎಲ್ಲರೂ ಕೂಡ ನಡ್ಕೊಂಡೆ ಅಲ್ಲೋಗ್ಲಿಕ್ಕೆ ಮುಂದಾಗ್ತಾರೆ. ಸೊ ಹಾಗೆ ಹೋಗ್ತಿರುವಾಗ ದಾರಿ ಮಧ್ಯೆ ಕೆಲವೊಮ್ಮೆ ಚಾಚಾ ಹೋಸ್ಟ್ ಮಾಡ್ತಿದ್ರೆ, ಇನ್ನ ಕೆಲವು ಟೈಮ್ ಈ ತಮರ ಮಾಡ್ತಿದ್ಲು. ಎನಿವೆ ಒಂದ್ ಸುಮಾರು ಅರ್ಧ ಗಂಟೆ ಜರ್ನಿ ನಂತರ ಅವರೆಲ್ಲರೂ ಆ ಡೆವಿಲ್ಸ್ ಮಾರ್ಕೆಟ್ಗೆ ರೀಚ್ ಆಗ್ತಾರೆ. ಆ ಪ್ಲೇಸ್ ಕಂಡೆ ಅವ್ರಿಗೆ ಗೊತ್ತಾಗುತ್ತೆ. ಯಾಕಂದ್ರೆ ಆ ಪ್ಲೇಸ್ ಅಲ್ಲಿ ಮಾರ್ಕೆಟ್ ತರ ಒಂದು ಹಟ್ಟಿತ್ತು. ಅದನ್ನೆಲ್ಲ ನೋಡಿ ಯೂನಸ್ ಆಗಿ ಚಾಚಾಗೆ ಗಾಬರಿ ಆಗುತ್ತೆ. ಅವ್ರು ಹೇಳ್ತಾರೆ, ಇದನ್ನ ಕಂಡ್ರೆ ಯಾಕೋ ನಂಗೆ ಸರಿ ಕಾಣ್ತಿಲ್ಲ, ಇವಾಗ್ಲೇ ಇಲ್ಲಿಂದ ಹೋಗುವಂತ. ಬಟ್ ಕೆವಿನ್ ಕನ್ವಿನ್ಸ್ ಮಾಡ್ತಾನೆ, ಇಲ್ಲಿವರೆಗೆ ಬಂದಿದ್ದೇವೆ, ವಾಪಸ್ ಹೋಗುದುವೆ ಸರಿ. ಈ ಒಂದು ವಿಡಿಯೋ ಮಾಡಿ ಹಾಕಿದ್ರೆ ಸಾಕು, ನಾವು ಫೇಮಸ್ ಆಗ್ತೇವೆ, ಹಣ ಸಿಗುತ್ತೆ ಅಂತ ಅವರಿಗೆ ಆಸೆ ತೋರಿಸಿ ಅವರಿಬ್ಬರನ್ನ ಅಲ್ಲೇರಿಸ್ಕೋತಾನೆ. ಅನಂತರ ಅವರೆಲ್ಲ ಸೇರಿ ಆ ಮಾರ್ಕೆಟ್ ಪಕ್ಕದಲ್ಲಿ ಒಂದು ಟೆಂಟ್ ಹಾಕ್ತಾರೆ. ಇದೇ ಟೆಂಟ್ ನ ಅವಾಗ ಪೊಲೀಸರು ಚೆಕ್ ಮಾಡಿದ್ದು. ಅನಿವೆ ಹಾಗೆ ಅಲ್ಲಿಗೆ ತಮರ ಕತೆ ಹೇಳೋದನ್ನ ಸ್ಟಾಪ್ ಮಾಡ್ತಾಳೆ. ಅಂಡ್ ಇವಾಗ ಮೂವಿ ಪ್ರೆಸೆಂಟ್ ಗೆ ಬರುತ್ತೆ. ಅವಾಗ ರೂಮ್ ಒಳಗೆ ಹಯಾಮತ್ ಬಂದು ರಾಣಿಗೆ ಹೇಳ್ತಾನೆ, ನಿಮ್ಮ ನೋಡ್ಲಿಕ್ಕೆ ಆ ಊರಿನ ಚೀಫ್ ಬಂದಿದ್ದಾನಂತ. ಅನಂತರ ಇವಳೋಗಿ ಸೀದಾ ಆ ಚೀಫ್ ನ ಭೇಟಿ ಆಗ್ತಾಳೆ. ಅಲ್ಲಿ ಅವನ್ ಹೇಳ್ತಾನೆ, ನಾವು ಆಕ್ಚುಲಿ ಈಗ ಕರ್ಕೊಂಡ್ ಬಂದು ವಿಚಾರಣೆ ಮಾಡ್ತಿರೋದು ಯಾವುದೇ ಹುಡುಗಿನಲ್ಲ, ಅವಳೊಂದು ದೆವ್ವ. ಅವಳು ಪೊಸೆಸ್ ಆಗಿದ್ದಾಳೆ. ಸುಮಾರು ವರ್ಷಗಳ ಹಿಂದೆ ನಮ್ಮ ಈ ಊರು ಆಗೋ ಮುಂಚೆ ನಮ್ಮೂರಲ್ಲಿ ಒಬ್ಬ ಮಹಿಳೆ ವಾಸವಾಗಿದ್ಲು. ಅವಳು ಒಂದಿನ ತನ್ನ ತಂಗಿ, ಗಂಡ, ಆ ಮನೆ ಎಲ್ಲರನ್ನೂ ಅಲ್ದೆ ಇಡೀ ಊರಿನ ಎಲ್ಲರನ್ನ ಕೂಡ ಕೊಂದಾಕಿದ್ಲು. ಆದ್ರೆ ಊರಿನ ಕೆಲವೊಬ್ಬ ಜನ ಅವಳಿಂದ ಬಚ್ಚಿ ಕೂದಿದ್ದ ಕಾರಣ ಅವರು ಬಚಾವಾಗಿದ್ರು. ಅಂಡ್ ಅವರ ಸಂತಾನವೇ ಇವಾಗ ನಮ್ಮೂರಲ್ಲಿರೋದು. ಅದಾದ ನಂತರ ಊರಿನವರೆಲ್ಲ ಸೇರಿ ಆ ಮಹಿಳೆನ ಕೊಂದಾಕ್ತಾರೆ. ಕೊಂದಾಗಿದ ನಂತರ ಅವಳ ಆತ್ಮೆಯನ್ನು ಸಾಯಲ್ಲ. ಅವಳ ಆತ್ಮ ಡೆವಿಲ್ಸ್ ಮಾರ್ಕೆಟ್ ಅಲ್ಲಿ ಇನ್ನೂ ಕೂಡ ಇದೆ. ಆ ಡೆವಿಲ್ಸ್ ಮಾರ್ಕೆಟ್ಗೆ ಹೋದವರು ಯಾರು ಕೂಡ ವಾಪಸ್ ಬಂದಿಲ್ಲ. ಈ ಹುಡುಗಿ ವಾಪಸ್ ಬಂದಿದ್ದಾಳಂದ್ರೆ ಆ ಮಹಿಳೆಯ ಆತ್ಮ ಇವಳ ಮೂಲಕ ನಮ್ಮ ಊರಿಗೆ ಬಂದಿದೆ, ನಮ್ಮನ್ನ ಯಾರನ್ನ ಕೂಡ ಬಿಡಲ್ಲ, ನೀವು ಅರ್ಥ ಮಾಡ್ಕೊಳ್ಳಿ ಅಂತ ಅವಳಿಗೆ ಕನ್ವಿನ್ಸ್ ಮಾಡ್ತಾನೆ. ಬಟ್ ಅವಳು ಮಾತ್ರ ಆ ಕಥೆನೆಲ್ಲ ಕೇಳದೆ ಅವನ ಅಲ್ಲಿಂದ ಕಳಿಸಿಕೊಡ್ತಾಳೆ. ಅನಂತರ ಈ ರಾಣಿ ಹೋಗಿ ತನ್ನ ಮಾನಿಟರ್ ಮೂಲಕ ಆ ಫುಟೇಜ್ ನ ಚೆಕ್ ಮಾಡ್ತಾಳೆ. ಇವಾಗ ಕತೆ ಮತ್ತೆ ಪುನಃ ಪಾಸ್ಟ್ಗೆ ಹೋಗುತ್ತೆ. ಅಂದ್ರೆ ಎಲ್ಲಿಂದ ಆ ತಮಾರ ಕತೆನ ಸ್ಟಾಪ್ ಮಾಡಿದ್ಲು ಅಲ್ಲಿಂದ ಶುರುವಾಗುತ್ತೆ. ಇವಾಗ ಎಲ್ಲರೂ ಟೆಂಟ್ ಒಳಗಿದ್ದಾರೆ. ಬಟ್ ತಮಾರ ಹಾಗೆ ಯೂನುಸ್ ಮಾತ್ರ ಟೆಂಟ್ ಹೊರಗಿದ್ದು ಈ ತಮಾರ ಆಡಿಯನ್ಸ್ಗೆ ಕತೆ ಹೇಳ್ತಿರ್ತಾಳೆ. ಆಕ್ಚುಲಿ ಈ ಡೆವಿಲ್ಸ್ ಮಾರ್ಕೆಟ್ ಒಂದು ಹಾಂಟೆಡ್ ಸ್ಪಾಟ್ ಆಗಿ ಬದಲಾಗೋಕೆ ಕಾರಣ ಒಬ್ಬ ಮಹಿಳೆ. ಆ ಮಹಿಳೆ ಹೆಸರು ನೀಸಾ ಲೀಮಾ ಅಂತ. ಅವಳು ಒಂದಿನ ತನ್ನ ಗಂಡ, ತಂಗಿ ಹಾಗೆ ಫ್ಯಾಮಿಲಿ ಈ ಎಲ್ಲಾ ಊರಿನವ್ರನ್ನ ಕೊಂದಾಕಿದ್ಲು. ಅದೇ ಒಂದ್ ಕಾರಣಕ್ಕೆ ಉಳಿದಂತ ಎಲ್ಲಾ ಊರಿನವ್ರು ಕೂಡ ಅವಳನ್ನ ಕೊಂದಾಕ್ತಾರೆ. ಆಮೇಲೆ ಅವಳ ದೆವ್ವ ಈ ಪ್ಲೇಸ್ ನ ಪೊಸೆಸ್ ಮಾಡಿದೆ. ಇವಾಗ ಅವಳ ಆತ್ಮ ಇನ್ನೂ ಕೂಡ ಇಲ್ಲಿದೆ ಅಂತ. ಸೊ ನಮ್ಗೆ ಈ ಕತೆ ಮೂಲಕ ಗೊತ್ತಾಗುತ್ತೆ, ಆವಾಗಷ್ಟೇ ಊರಿನ ಚೀಫ್ ಹೇಳಿದ್ದು ಇದೇ ಲೀಸಾ ಲೀಮಾ ಬಗ್ಗೆ. ಹಾಗೆ ಒಂದು ರಿಚುವಲ್ ಇದೆ. ಈ ಪ್ಲೇಸ್ ಅಲ್ಲಿ ಅವಳ ಆತ್ಮನ ಕರಿಬೇಕಂದ್ರೆ ನಾವು ಈ ಪ್ಲೇಸ್ಗೆ ಕಬ್ಬನ್ನ ತಗೊಂಡ್ ಬಂದು ಹರಾಜ್ ಮಾಡ್ಬೇಕು ಅಂತ. ಬಟ್ ನಮ್ಮ ಹತ್ರ ಈಗ ಯಾವುದೇ ಕಬ್ಬಿಲ್ಲ, ಬದಲಾಗಿ ನಾವು ಹೀಗೇನೆ ಆತ್ಮನ ಕರಿಬೇಕಂತ ಈ ಎಲ್ಲರೂ ಸೇರಿ ಆ ಹಟ್ಟತ್ತಿರ ಹೋಗ್ತಾರೆ. ಆವಾಗ ಇದ್ದಕ್ಕಿದ್ದಾಗೆ ಅವ್ರು ಹಿಡ್ಕೊಂಡಿದ್ದ ಕ್ಯಾಮರಾ ಗ್ಲಿಚ್ ಆಗುತ್ತೆ. ಇವಾಗ ನಮಗೆಲ್ಲರಿಗೂ ಕೂಡ ಸೆಲ್ಫಿ ಮೂಲಕ ಅವರೆಲ್ಲರೂ ಭಯಪಡ್ತಿರುವ ಒಂದು ವಿಡಿಯೋ ತೋರುತ್ತೆ. ಹಾಗೆ ಇದ್ದಕ್ಕಿದ್ದಾಗೆ ಅವರ ಹಿಂದೆ ಒಂದು ಗೋಸ್ಟ್ಲಿ ಫಿಗರ್ ಎಂಟ್ರಿ ಆಗಿ ಆ ಕ್ಯಾಮರಲ್ಲೇ ಕೆಳಬೀಳುತ್ತೆ. ಅಂಡ್ ಅಲ್ಲಿಂದ ಸೀನ್ ಸೀದಾ ಇವಾಗ ಈ ಪೊಲೀಸ್ ರಾಣಿ ಕಡೆ ಬರುತ್ತೆ. ಅವಳು ಮಾನಿಟರ್ ಮೂಲಕ ಎಲ್ಲವನ್ನ ನೋಡ್ತಿರ್ತಾಳೆ. ಅವಳಿಗೆ ಎದ್ನ ಕಂಡು ಭಯ ಆಗಿದಂತೂ ಸುಳ್ಳಲ್ಲ. ಅವಾಗ ಇದ್ದಕ್ಕಿದ್ದಾಗೆ ಕರೆಂಟ್ ಹೋಗುತ್ತೆ. ಆವಾಗ ಸ್ಕ್ರೀನ್ ಮೇಲೆ ಅವಳಿಗೆ ಅದೇ ಗೋಸ್ಟ್ಲಿ ಫಿಗರ್ ತೋರುತ್ತೆ. ಇವಳು ಅದನ್ನ ಕಂಡು ಒಂದ್ಸಲ ಗಾಬರಿ ಆಗ್ತಾಳೆ. ಆದ್ರೂ ಕೂಡ ಹೆದರ್ಬಾರ್ದಂತ ಮೊಬೈಲ್ ತಗೊಂಡು ನಾಟಕ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಆಮೇಲೆ ಮತ್ತೆ ಕರೆಂಟ್ ಬರುತ್ತೆ. ಬಟ್ ಇವಳು ಈ ಸಲ ಆ ಫುಟೇಜ್ ನೋಡಲ್ಲ. ಬದಲಾಗಿ ಖುದ್ದು ತಮರ ಹತ್ರನೇ ಕತೆ ಕೇಳ್ಬೇಕಂತ ಲ್ಯಾಪ್ಟಾಪ್ ತಗೊಂಡು ಸೀದಾ ಅವಳಿದ್ದ ರೂಮ್ಗೆ ಹೋಗ್ತಾಳೆ. ಹಾಗೆ ಮತ್ತೆ ಪುನಃ ಅವಳ ಬಾಯಿಂದನೇ ಆ ಕತೆನೆಲ್ಲ ಕೇಳೋಕೆ ಶುರು ಮಾಡ್ತಾಳೆ. ಅದಲ್ಲದೆ ಕತೆ ಕೇಳ್ತಾ ಕೇಳ್ತಾ ಈ ಕಡೆ ಆ ಫುಟೇಜ್ ನ ಕೂಡ ಪ್ಲೇ ಮಾಡ್ತಿದ್ಲು. ಯಾಕಂದ್ರೆ ಅವಳಿಗೆ ಗೊತ್ತಾಗ್ಬೇಕಾಗಿತ್ತು ತಮರ ಹೇಳ್ತಿರೋದು ಆಕ್ಚುಲ್ ಆಗಿ ನಿಜನ ಸುಳ್ಳ ಅಂತ ಅವಳು ಕ್ರಾಸ್ ಚೆಕ್ ಮಾಡ್ತಿದ್ಲು. ಎನಿವೆ ಇವಾಗ ಕತೆ ಮತ್ತೆ ಪುನಃ ಪಾಸ್ಟ್ಗೆ ಹೋಗುತ್ತೆ. ಸೊ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆದ ನಂತರ ಅವರು ಮತ್ತೆ ಪುನಃ ಟೆಂಟ್ಗೆ ಬರ್ತಾರೆ. ಆದ್ರೆ ಕೆವಿನ್ಗೆ ಇವಾಗ ಮತ್ತೆ ಪುನಃ ಆ ಪ್ಲೇಸ್ಗೆ ಹೋಗ್ಬೇಕಾಗಿತ್ತು. ಅಲ್ಲಿ ಗೋಸ್ಟ್ ತೋರದಿದ್ರು ಪರವಾಗಿಲ್ಲ, ತಮರ ದೆವ್ವದ ವೇಷ ಹಾಕಿ ನಾವು ರೆಕಾರ್ಡ್ ಮಾಡ್ತೇವೆ ಅಂತ ಆ ಒಂದು ಪ್ಲಾನ್ ಮಾಡ್ತಾನೆ. ಬಟ್ ತಮರ ಅದಕ್ಕೆ ಒಪ್ಪಲ್ಲ. ಆವಾಗ ಕೆವಿನ್ ಚಾಚನ ಆ ಪ್ಲೇಸ್ ಒಳಗೆ ಕಳಿಸ್ತಾನೆ. ಇವಳು ಭಯ ಪಡ್ಕೊಂಡೆ ಒಳಗ್ ಹೋಗ್ತಾಳೆ. ಹಾಗೆ ವಂಶನ ಹಿಂದಿರುಗಿ ನೋಡಿದಾಗ ಅವಳಿಗೆ ಇವಳ ಫ್ರೆಂಡ್ಸ್ ನ ಹಿಂದೆ ನೂರಾರು ಡೆಡ್ ಬಾಡಿಗಳ ಒಂದು ದೆವ್ವ ತೋರಿ ಬರುತ್ತೆ. ಇವಳು ಭಯದಲ್ಲಿ ಅದೇ ಕೂಡಲೇ ಕೂಗ್ತಾಳೆ. ಹಾಗೆ ಎಲ್ಲರೂ ನೋಡ್ತಾರೆ. ಇವರೆಲ್ಲರೂ ಅದರಿಂದ ತಪ್ಪಿಸ್ಕೊಂಡು ಮತ್ತೆ ಪುನಃ ಅದೇ ಹಟ್ಟೊಳಗೆ ಹೋಗ್ತಾರೆ. ಅಲ್ಲಿ ಅವರ ಹಿಂದೆ ಒಂದು ಗೋಸ್ಟ್ ತೋರುತ್ತೆ. ಹಾಗೆ ಸ್ವಲ್ಪ ಹೊತ್ತಿನ ನಂತರ ಎಲ್ಲ ಕೂಡ ಕರೆಕ್ಟ್ ಆಗುತ್ತೆ. ಈ ಕೆವಿನ್ ಯೂನಸ್ಗೆ ಹೊರಗಡೆ ಹೋಗಿ ನೋಡ್ಕೊಂಬಾ ಅಂತ ಹೇಳ್ತಾನೆ. ಬಟ್ ಇವನು ಹೋಗ್ಲಿಕ್ಕೆ ಹೆದರ್ತಾನೆ. ಆವಾಗ
ಚಾಕುನ ಹಿಡಿದು ಹೆದರಿಸ್ತಾನೆ. ಇವಾಗ ನೀನು ಹೋಗಿಲ್ಲ ಅಂದ್ರೆ ಚುಚ್ತೇನೆ ಅಂತ ಭಯ ಪಡ್ಕೊಂಡು ಇವನು ಹೋಗ್ತಾನೆ. ಹಾಗೆ ಅವನ ಹಿಂದೆ ಕೆವಿನ್ ಹಾಗೆ ಉಳಿದವರು ಕೂಡ ಬರ್ತಿರ್ತಾರೆ. ಚಾಚಾ ಹಾಗೆ ತಮಾರ ಅಲ್ಲಿಂದ ತಪ್ಪಿಸ್ಕೊಂಡು ಟೆಂಟ್ ಹತ್ತಿರ ಹೋಗ್ತಾರೆ. ಬಟ್ ಕೆವಿನ್ ಹಾಗೆ ಯೂನಸ್ ಮಾತ್ರ ಅಲ್ಲಿ ಸಿಕ್ಕೋಕೋತಾರೆ. ಯೂನಸ್ ಅಲ್ಲಿಂದ ಹೋಗ್ಬೇಕು. ಆವಾಗ ಆ ಹಟ್ಟೊಳಗ ಅವನಿಗೆ 2 ಗೋಸ್ಟ್ ತೋರುತ್ತೆ. ಆ 2 ಗೋಸ್ಟ್ ಆಕ್ಚುಲಿ ವಿಚಿತ್ರವಾಗಿ ಒಂದು ಪ್ಲೇಸ್ ಅಲ್ಲಿ ಅಡುಗೆ ಮಾಡ್ತಿತ್ತು. ಇವರಿಬ್ರು ಅದನ್ನ ಕಂಡು ಇನ್ನೇನು ಅಲ್ಲಿಂದ ಓಡ್ಬೇಕು. ಆವಾಗ ಯೂನಸ್ ಕಾಲ್ ಜಾರಿ ಅಲ್ಲೇ ಬೀಳ್ತಾನೆ. ಈ ಕೆವಿನ್ಗೆ ಅವನ್ನ ಕಾಪಾಡೋ ಚಾನ್ಸ್ ಇದ್ರೂ ಕೂಡ ಅವನ್ನ ಅಲ್ಲೇ ಬಿಟ್ಟು ಓಡಿ ಹೋಗ್ತಾನೆ. ಈ ಯೂನಸ್ ಆ ದೆವ್ವಕ್ಕೆ ಬಲಿಯಾಗಿ ಹೋಗ್ತಾನೆ. ಟೆಂಟ್ ಒಳಗೆ ಬಂದ ನಂತರ ತಮಾರ ಕೇಳ್ತಾಳೆ ಎಲ್ಲಿ ಯೂನಸ್ ಅಂತ. ಅದಕ್ಕೆ ಕೆವಿನ್ ಹೇಳ್ತಾನೆ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ, ನಾನು ಆ ದೆವ್ವದಿಂದ ಪಾರಾಗಿ ಓಡಿ ಬಂದೆ, ಅವನು ಹಿಂದೆನಿದ್ದಾನೆ ಅಂತ. ಹಾಗೆ ಈ ತಮಾರ ಹೇಳ್ತಾನೆ ನೀ ಈ ಕೂಡ್ಲೆ ಹೋಗಿ ಯೂನಸ್ನ ಹುಡ್ಕೊಂಡ್ ಬಾ ಅಂತ. ಯಾಕಂದ್ರೆ ಡೆವಿಲ್ಸ್ ಮಾರ್ಕೆಟ್ಗೆ ಬರೋ ಪ್ಲಾನ್ ನಿಂದು, ನೀನೇ ಎಲ್ಲರನ್ನ ಕಾಪಾಡ್ಬೇಕಂತ. ಇವಳು ಕೂಡ ಸರಿ ಅಂತ ಮತ್ತೆ ಪುನಃ ಆ ಹಟ್ಟತ್ತಿರ ಹೋಗ್ತಾಳೆ. ಅವಾಗಲ್ಲಿ ಇದ್ದಕ್ಕಿದ್ದಾಗೆ ಎಲ್ಲಾ ದೀಪಗಳು ಕೂಡ ಆಫ್ ಆಗುತ್ತೆ. ಹಾಗೆ ಹಲವಾರು ದೆವ್ವಗಳು ಕೂಡ ತೋರುತ್ತೆ. ನಂತರದಲ್ಲಿ ಇವಳಿಗೆ ಯೂನಸ್ ತೋರ್ತಾನೆ. ಬಟ್ ಅವನು ದೆವ್ವದಿಂದ ಪೋಸೆಸ್ ಆಗಿದ್ದ. ಅವನ ಮೈಯೆಲ್ಲ ರಕ್ತಸಿಕ್ತವಾಗಿತ್ತು. ಅವನು ತನ್ನ ತಾನು ಹರ್ಟ್ ಮಾಡ್ಕೊಳ್ತಿದ್ದ. ಅದಲ್ಲದೆ ಇವಳ ಕಣ್ಣ ಮುಂದೆನೆ ಅವನ್ ತನ್ನ ಹಾರ್ಟ್ ನ ತೆಗೆದು ತಿಂತಾನೆ. ಅದನ್ನ ಕಂಡು ಹೆದರ್ಕೊಂಡು ಅವಳಲ್ಲಿಂದ ಓಡಿ ಬರ್ತಾಳೆ. ಹಾಗೆ ಇವ್ರ ಹತ್ತಿರ ಆಗಿದ್ನೆಲ್ಲ ಹೇಳ್ತಾಳೆ. ಅದಕ್ಕೆ ಕೆವಿನ್ ಕೇಳ್ತಾನೆ ನೀ ಅದನ್ನ ರೆಕಾರ್ಡ್ ಮಾಡಿದ್ಯಾ ಅಂತ. ಅದನ್ನ ಕೇಳಿ ಇವಳಿಗೆ ಕೋಪ ಬರುತ್ತೆ. ಅಲ್ಲಿ ನಮ್ ಫ್ರೆಂಡ್ಸ್ ಹೋಗಿದ್ದಾನೆ, ನೀನ್ ನೋಡಿದ್ರೆ ವಿಡಿಯೋ ಅಂತಿದ್ಯಾ ಅಂತ ಅವನಿಗೆ ಸರಿಯಾಗಿ ಬೈತಾಳೆ. ಇಲ್ಲಿ ಕೆವಿನ್ಗೆ ಬೇಕಾಗಿರೋದು ಖಾಲಿ ವಿಡಿಯೋ ಮಾತ್ರ. ಅವನ ಗೆಳೆಯರು ಸಾಯ್ಲಿ ಬಿಡ್ಲಿ ಅದವನಿಗೆ ಮ್ಯಾಟ್ರ್ ಆಗಲ್ಲ. ಅವನಿಗೆ ಬೇಕಾಗಿದ್ದು ವಿಡಿಯೋ ಹಾಗೆ ಅದ್ರ ಮೂಲಕ ಹಣ ಮಾಡುವುದಷ್ಟೇ. ಆವಾಗ ಟೆಂಟ್ ಹೊರಗಡೆ ವಿಚಿತ್ರವಾದ ಸೌಂಡ್ ಆಗುತ್ತೆ. ಹಾಗೆ ಇದ್ದಕ್ಕಿದ್ದಾಗೆ ಒಳಗಡೆ ಯೂನಸ್ನ ಬಾಡಿ ಬೀಳುತ್ತೆ. ಇವ್ರು ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾರೆ. ಹಾಗೆ ಗಾಡಿ ತಗೊಂಡು ಅಲ್ಲಿಂದ ಎಸ್ಕೇಪ್ ಆಗ್ಲಿಕ್ಕೆ ನೋಡ್ತಾರೆ. ಬಟ್ ಎಷ್ಟೇ ದೂರ ಹೋದ್ರೂ ಕೂಡ ಅವ್ರು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು ನೋಡಿ ಅಲ್ಲೇ ಬಂದ್ ನಿಲ್ತಿದ್ರು. ಅಂದ್ರೆ ಅವರು ಆ ಕಾಡಿನ ಲೂಪ್ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ನಂತರ ಅವರು ಮತ್ತೆ ಪುನಃ ಟೆಂಟ್ ಹತ್ತಿರ ಬರ್ತಾರೆ. ಅಲ್ಲವರಿಗೆ ಒಂದು ಗ್ರಾಸ್ ತೋರಿ ಬರುತ್ತೆ. ಶುಗರ್ ಕ್ಲೇನ್ ಫ್ಲವರ್ ಗ್ರಾಸ್ ಅದು. ಅದನ್ನ ನೋಡಿ ಈ ಚಾಚಾ ಗೊತ್ತಾಗುತ್ತೆ ಇದನ್ನ ಇಲ್ಲಿ ತಂದಿದ್ದು ಇದೇ ತಮಾರ ಅಂತ. ಚಾಚಾ ಇಲ್ಲಿ ಬರೋ ಮುಂಚೆ ಆ ಪ್ಲೇಸ್ ಬಗ್ಗೆ ರಿಸರ್ಚ್ ಮಾಡಿದ್ಲು. ಈ ಗ್ರಾಸ್ ನ ಇಲ್ಲಿ ತಗೊಂಡ್ ಬಂದು ನಾವೇನಾದ್ರೂ ವಿಶ್ ಮಾಡ್ಕೊಂಡ್ರೆ ಅದ್ ನಿಜ ಆಗುತ್ತೆ ಅಂತ. ಸೊ ತಮಾರ ಕೂಡ ಇದೇ ಒಂದ್ ಕಾರಣಕ್ಕೆ ಇಲ್ಲಿ ಕರ್ಕೊಂಡ್ ಬಂದು ನಮ್ಮನ್ನ ಟ್ರ್ಯಾಪ್ ಮಾಡಿದಳಂತ ಅವಳಿಗೆ ಗೊತ್ತಾಗುತ್ತೆ. ಹಾಗೆ ಅವರಿಬ್ಬರು ಸೇರಿ ಅವಳಿಗೆ ಬೈತಾರ್ ಕೂಡ. ತಮಾರ ಹೇಳ್ತಾಳೆ ಹೌದು ನಾನೇನೋ ತಗೊಂಬಂದಿದ್ ನಿಜ, ಆದ್ರೆ ಆ ರೀತಿ ವಿಶ್ ಮಾಡಿದ್ರೆ ನಾವೆಲ್ಲ ಇಲ್ಲಿ ಟ್ರ್ಯಾಪ್ ಆಗ್ತೀವಂತ ನನಗೆ ದೇವರಾಣೆ ಗೊತ್ತಿಲ್ಲ ಅಂತಾಳೆ. ಹಾಗೆ ಇಷ್ಟಕ್ಕೆಲ್ಲ ಕಾರಣ ನಾನೇ. ಇವಾಗ ನಾನೇ ಅದನ್ನ ಸರಿ ಮಾಡ್ತೇನೆ, ಆ ದೇವದೊಟ್ಟಿಗೆ ಡೀಲ್ ಮಾಡ್ಕೋತೇನೆ ಅಂತ ಸೀದಾ ಹಟ್ಟತ್ತಿರ ಹೋಗ್ತಾಳೆ. ಇವಾಗ ಕೆವಿನ್ ಆಗಿ ಚಾಚಾ ಇಬ್ಬರೇ ಇದ್ದಾರೆ. ಅವರಿಬ್ಬರ ಮಾತಿನ ಮೂಲಕ ನಮ್ಗೆ ಗೊತ್ತಾಗುತ್ತೆ ಕೆವಿನ್ ಆಗಿ ಚಾಚಾ ಮಧ್ಯೆ ಎಫರ್ ಇದೆ ಅಂತ. ಆಕ್ಚುಲಿ ಈ ಕೆವಿನ್ ಆಗಿ ತಮಾರ ಫಸ್ಟ್ ಇನ್ನೊಂದು ಲವರ್ಸ್. ಈ ವಿಷಯನ ನಾ ಮಿಸ್ ಮಾಡಿದ್ದೆ. ಬಟ್ ಕೆವಿನ್ ತಮಾರಿಗೆ ಮೋಸ ಮಾಡಿ ಚಾಚಾ ಒಟ್ಟಿಗೆ ಎಫರ್ ಇಟ್ಕೊಂಡಿದ್ದಾನೆ. ಅಂದ್ರೆ ಇವರಿಬ್ರು ಸೇರಿ ತಮಾರಿಗೆ ಮೋಸ ಮಾಡ್ತಿದ್ದಾರೆ. ಚಾಚಾ ಹೇಳ್ತಾಳೆ ಈ ತಮಾರನ ಇಲ್ಲೇ ಬಿಟ್ಟು ನಾವಿಬ್ಬರು ಎಸ್ಕೇಪ್ ಆಗುವಂತ. ಬಟ್ ಅದು ಕೆವಿನ್ಗೆ ಇಷ್ಟ ಆಗದೆ ಅವಳನ್ನ ಕರ್ಕೊಂಡು ತಮಾರನ ಹುಡುಗುತ್ತಾ ಹೋಗ್ತಾನೆ. ಹಾಗೆ ನಂತರ ಅವರಿಬ್ಬರು ಸೀದಾ ಆ ಹಟ್ಟೊಳಗೆ ಹೋಗ್ತಾರೆ. ಅಲ್ಲಿ ಅಫ್ಕೋರ್ಸ್ ಅವರಿಗೆ ಹಲವಾರು ದೆವ್ವ ತೋರುತ್ತೆ. ಹಾಗೆ ಇದ್ದಕ್ಕಿದ್ದಾಗೆ ಕೆವಿನ್ ಪಕ್ಕದಲ್ಲಿದ್ದ ಚಾಚಾ ಮಿಸ್ ಆಗಿ ಅಲ್ಲಿ ತಮಾರ ಬರ್ತಾಳೆ. ಕೆವಿನ್ ಹೇಳ್ತಾನೆ ಇವಾಗಷ್ಟೇ ಚಾಚಾ ಇಲ್ಲಿದ್ಲು, ಬಟ್ ಇವಾಗ ಮಿಸ್ ಆಗಿದ್ದಾಳೆ ಹುಡುಕು ಅಂತ ಅವಳನ್ನ ಹುಡುಕ್ತಾ ಹೋಗ್ತಾರೆ. ಆವಾಗ ಅಲ್ಲಿ ಅದೇ ಗೋಸ್ಟ್ ಗಳು ಹಾಗೆ ಆ ಗೋಸ್ಟ್ ನ ಲೀಡರ್ ಈಸಾಲಿಮನ ದೆವ್ವ ಪ್ರತ್ಯಕ್ಷವಾಗುತ್ತೆ. ಅವುಗಳು ಈ ಚಾಚನ ಒಂದು ವೆಪನ್ ಅಲ್ಲಿ ಬಂದಿ ಮಾಡಿಟ್ಟಿದ್ರು. ಅಂದ್ರೆ ಅವಳ ಕತ್ತನ್ನ ಒಂದು ಹೋಲ್ ಒಳಗ್ ಹಾಕಿ ಅದರ ಮೂಲಕ ಕಟ್ ಮಾಡ್ತೇವಂತ ಈ ಕೆವಿನ್ ಆಗಿ ತಮರ ಮುಂದೆನೆ ಆ ಚಾಚಳ ಕತ್ತನ್ನ ಕಟ್ ಮಾಡಿಬಿಡ್ತಾರೆ. ಇವರಿಬ್ಬರು ಹೆದರ್ಕೊಂಡು ಅದೇ ಕೂಡಲೇ ಅಲ್ಲಿಂದ ಓಡಿ ಹೋಗಿ ಕಾಡಿನ ಮಧ್ಯೆ ರ್ಯಾಂಡಮ್ ಆಗಿ ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ಎಷ್ಟೇ ಓಡಿದ್ರು ಕೂಡ ಅವರಿಗೆ ಡೆಡ್ ಎಂಡ್ ಸಿಗುದಿಲ್ಲ. ಆವಾಗ ಕೆವಿನ್ ಟೈಮ್ ನೋಡ್ತಾನೆ. ಅವನ್ ಆಕ್ಚುಲಿ ಇಲ್ಲಿ ಬರೋ ಮುಂಚೆ ಒಂದು ರಿಸರ್ಚ್ ಮಾಡಿದ್ದ. ಈ ಡೆವಿಲ್ಸ್ ಮಾರ್ಕೆಟ್ ಪ್ಲೇಸ್ ಏನಿದೆ ಇದು ಆಕ್ಚುಲಿ ರಾತ್ರಿವರೆಗೆ ಮಾತ್ರ ಆಕ್ಟಿವ್ ಆಗಿರುತ್ತೆ. ಬೆಳಗ್ಗೆ ಆದ ನಂತರ ಎಲ್ಲ ಕೂಡ ನಾರ್ಮಲ್ ಆಗುತ್ತೆ. ಇನ್ನು ಬೆಳಗ್ಗೆ ಆಗ್ಲಿಕ್ಕೆ 30 ನಿಮಿಷ ಮಾತ್ರ ಇದೆ ಅಂತ. ಸೊ ಹೇಗಾದ್ರೂ ಮಾಡಿ ಅಷ್ಟೊತ್ತುವರೆಗೆ ಸರ್ವೈವ್ ಮಾಡ್ಬೇಕಂತ ಅವರಿಬ್ಬರು ಡಿಸೈಡ್ ಮಾಡ್ತಾರೆ. ಆವಾಗ ಅವರಿಗೆ ಕೆಲವೊಬ್ಬ ಮನುಷ್ಯರ ಧ್ವನಿ ಕೇಳಿ ಬರುತ್ತೆ. ಇವರದ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಸಹಾಯಕರು ಅಂತ. ನೋಡಿದ್ರೆ ಅದು ಕ್ಯಾಂಪಿಂಗ್ ಮಾಡ್ಲಿಕ್ಕೆ ಬಂದಿರುವ ಯಾವುದೇ ವ್ಯಕ್ತಿಗಳಲ್ಲ, ಬದಲಾಗಿ ಅದರ ವೇಷದಲ್ಲಿರುವ ಕೆಲವು ದೆವ್ವಗಳಾಗಿದ್ವು. ಅವರಿಬ್ರು ಇನ್ನೇನು ಅಲ್ಲಿಂದ ಓಡ್ಬೇಕು. ಆವಾಗಲ್ಲಿ ದೆವ್ವಗಳ ಸಂಗಡಿಗರೊಟ್ಟಿಗೆ ಅದೇ ಈಸಾಲಿಮಳ ಆತ್ಮ ಬರುತ್ತೆ. ಹಾಗೆ ಆ ಸೀನ್ ಅಲ್ಲಿಗೆ ಕಟ್ ಆಗಿ ಪ್ರೆಸೆಂಟ್ ಗೆ ಬರುತ್ತೆ. ಈ ತಮರ ಅಲ್ಲಿಗೆ ಕತೆನ ಸ್ಟಾಪ್ ಮಾಡಿದ್ಲು. ಪೊಲೀಸ್ ರಾಣಿ ಗೊತ್ತಾಗುತ್ತೆ ತಮರ ಹೇಳ್ತಿರುವ ಕತೆಗೂ ಈ ಫೂಟೇಜ್ ಅಲ್ಲಿ ಪ್ಲೇ ಆಗ್ತಿರೋದಕ್ಕೂ ಯಾವುದೇ ಸಂಬಂಧ ಇಲ್ಲ. ಆಕ್ಚುಲಿ ಫೂಟೇಜ್ ಅಲ್ಲಿ ಅವರೆಲ್ಲರನ್ನ ಕೊಂದಿದ್ದು ಇದೇ ತಮರ. ಅಂದ್ರೆ ಅಫ್ಕೋರ್ಸ್
ಈಸಾಲಿಮನ ಆತ್ಮ ಅವಳನ್ನ ಪೊಸೆಸ್ ಮಾಡಿ ಕೊಂದಿರ್ಬೋದು. ಬಟ್ ಈ ರಾಣಿಗೆ ಅದ್ರ ಮೇಲೆ ನಂಬಿಕೆ ಇರದ ಕಾರಣ ಇವಳೇ ಅವ್ರನ್ನೆಲ್ಲ ಕೊಂದಿದ್ದಾಳ ಅಂತ ಅವಳನ್ನ ಅರೆಸ್ಟ್ ಮಾಡ್ತಾಳೆ. ಆವತ್ತಿಗೆ ಸ್ಟೇಷನ್ ಹೊರಗಡೆ ಊರಿನ ಚೀಫ್ ಆಗಿ ಊರಿನ ಎಲ್ಲರೂ ಕೂಡ ಬಂದು ಗಲಾಟೆ ಮಾಡ್ತಿರ್ತಾರೆ. ತಮಾರನ ಈ ಕೂಡ್ಲೆ ನಮಗೆ ಒಪ್ಪಿಸಿ ಅಂತ. ಈ ಹಯಾಮತ್ ಕೂಡ ಹೇಳ್ತಿರ್ತಾನೆ, ಊರಿನ ಜನರಿಗೆ ಒಪ್ಪಿಸಿ, ಇಲ್ಲಾಂದ್ರೆ ಅವರು ದಂಗೆ ಹೇಳ್ತಾರಂತ. ಬಟ್ ಇವಳು ಕೇಳಲ್ಲ. ಅದೇ ಕೂಡ್ಲೆ ತಮರನ್ನ ಕರ್ಕೊಂಡು ಸ್ಟೇಷನ್ ನ ಹಿಂದಿನ ಬಾಗಿಲಿಂದ ಜೀಪ್ ಮೂಲಕ ಎಸ್ಕೇಪ್ ಆಗ್ತಾಳೆ. ಹಾಗೆ ಅವಳನ್ನ ಕರ್ಕೊಂಡು ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡ್ತಿರ್ತಾರೆ. ಬಟ್ ಇಲ್ಲಿ ತಮಾರ ಆಕ್ಚುಲಿ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ಲು. ಅಂದ್ರೆ ಅವಳು ಸ್ಟೇಜ್ ಬೈ ಸ್ಟೇಜ್ ದೆವ್ವವಾಗಿ ಕನ್ವರ್ಟ್ ಆಗ್ತಿದ್ಲು. ಅದಲ್ಲದೆ ಅವಳ ಕೈ ಕೂಡ ಒಂದ್ ರೀತಿ ಕಪ್ಪಾಗಿತ್ತು. ಆವತ್ತಿಗೆ ಅಲ್ಲಿ ರಾಣಿಗೆ ಈ ಹಯಾಮತ್ ನ ಕಾಲ್ ಬರುತ್ತೆ. ಇವಳು ಕಾಲ್ ರಿಸೀವ್ ಮಾಡ್ಕೊಂಡು ಅಲ್ಲಿಂದ ಇದ್ದೋಗ್ತಾಳೆ. ಇವನ್ ಆವಾಗ ಕೂಡ ಹಯಾಮತ್ ಅವಳ ಹತ್ರ ಬೆಗ್ ಮಾಡ್ತಾನೆ, ನೀವು ಅನ್ಕೊಂಡಿರುವ ಹಾಗೆ ಯಾವುದು ಕೂಡ ಇಲ್ಲ, ಇದೊಂದು ದೆವ್ವದ ಕಾಟ, ಅವಳನ್ನ ದೆವ್ವ ಆವರಿಸಿದೆ, ಈ ಕೂಡ್ಲೆ ಕರ್ಕೊಂಡ್ ಬನ್ನಿ ಅಂತ. ಆವಾಗ ಇವಳು ಅದನ್ನ ನಿರಾಕರಿಸ್ತಾಳೆ. ನಾ ಫೂಟೇಜ್ ಅನ್ನ ನೋಡಿದ್ದೇನೆ, ಅವರೆಲ್ಲರನ್ನ ಕೊಂದಿದ್ದು ಇದೇ ತಮಾರ, ಇವಳಿಗೆ ಶಿಕ್ಷೆ ಆಗ್ಬೇಕಂತ ಕಾಲ್ ನಲ್ಲೇ ಕಟ್ ಮಾಡ್ತಾಳೆ. ಎನಿವೇ ಈ ಕಡೆ ಹೋಟ್ಲಲ್ಲಿ ತಮಾರ ತಿಂಡಿ ಮಾಡ್ತಿರ್ತಾಳೆ. ಆವಾಗ ಏನಾಗುತ್ತೋ ಗೊತ್ತಿಲ್ಲ, ಆ ಹೋಟ್ಲಲ್ಲಿದ್ದ ಆಲ್ಮೋಸ್ಟ್ ಎಲ್ಲಾ ವ್ಯಕ್ತಿಗಳು ಕೂಡ ಪ್ರಜ್ಞೆ ತಪ್ಪಿ ಬೀಳ್ತಾರೆ. ಅವರೆಲ್ಲ ಕೂಡ ಫುಡ್ ಪಾಯ್ಸನ್ ಆಗಿ ಸತ್ತೋಗ್ತಾರೆ. ಆವತ್ತಿಗೆ ಹೋಟ್ಲ್ ಒಳಗೆ ರಾಣಿ ಬರ್ತಾಳೆ. ಬಟ್ ಶಾಕಿಂಗ್ಲಿ ತಮರಲಿಂದ ಎಸ್ಕೇಪ್ ಆಗಿದ್ಲು. ಅವಳನ್ನ ಎಲ್ಲಾ ಕಡೆ ಹುಡುಕ್ತಾ ಹೋಗ್ತಾಳೆ. ಆವಾಗ ಅವಳಿಗೆ ಗೊತ್ತಾಗುತ್ತೆ ಅವಳೊಂದು ಬಸ್ ಹತ್ಕೊಂಡು ಹೋಗ್ತಿದ್ದಾಳಂತ. ಹಾಗೆ ತಮಾರ ಕೂತಿದ್ದ ಸೀಟಿನ ಮುಂದೆ ಶಾಕಿಂಗ್ಲಿ ಅದೇ ಈಸಾನ್ಯಮಳ ಗೋಸ್ಟ್ ಇದ್ದಿರುತ್ತೆ. ಅದನ್ನ ಕಂಡು ರಾಣಿಗೆ ಇವಾಗ ರಿಯಲೈಸ್ ಆಗುತ್ತೆ, ಆಕ್ಚುಲಿ ವಿಲೇಜ್ ಅವರು ಹಯಾಮತ್ ಹೇಳ್ತಿದ್ದಲ್ಲ ಮಾತ್ ನಿಜ, ನಾನ್ ನಂಬೇಕಿತ್ತು ಅಂತ. ಅವಳಲ್ಲೇ ಕುಸಿದು ಬೀಳ್ತಾಳೆ. ಇದಾದ ನಂತರ ಮೂವಿ ಸೀದಾ ಪಾಸ್ಟ್ ಗೆ ಹೋಗುತ್ತೆ. ಇಲ್ಲಿ ನಮ್ಗೆ ಆಕ್ಚುಲ್ ಸಸ್ಪೆನ್ಸ್ ನ ರಿವೀಲ್ ಮಾಡ್ತಾರೆ. ಅದೇನಪ್ಪ ಅಂದ್ರೆ, ಈ ತಮಾರಗೆ ಅವಳು ಚಿಕ್ಕವಳಿದ್ದಾಗ ಅವಳ ಅಮ್ಮ ಈ ಡೆವಿಲ್ಸ್ ಮಾರ್ಕೆಟ್ ಬಗ್ಗೆ ಕತೆ ಹೇಳಿದ್ಲು. ಆಕ್ಚುಲಿ ಕತೆ ಮಾತ್ರ ಅಲ್ಲ, ಆ ಪ್ಲೇಸ್ಗೆ ಒಂದು ವಿಶೇಷತೆ ಇದೆ. ಅದೇನಪ್ಪ ಅಂದ್ರೆ, ಆ ಪ್ಲೇಸ್ಗೆ ಹೋಗಿ ನಮ್ಗೇನ್ ಬೇಕೋ ವಿಶ್ ಮಾಡಿದ್ರೆ ಅದ್ ನಿಜ ಆಗುತ್ತೆ ಅಂತ. ಸೊ ತಮಾರ ಕೂಡ ಅದೇ ಬೇಕಾಗಿತ್ತು. ಯಾಕಂದ್ರೆ ಫೇಕ್ ವಿಡಿಯೋ ಮಾಡಿ ಅವಳ ಇಮೇಜ್ ಡ್ಯಾಮೇಜ್ ಆಗಿತ್ತು. ಅದನ್ನ ಕರೆಕ್ಟ್ ಮಾಡ್ಕೋಬೇಕಾದ್ರೆ ಅಲ್ಲೋಗಿ ವಿಶ್ ಮಾಡ್ಕೋಬೇಕಂತ ಅವಳು ತನ್ನ ಗೆಳೆಯರನ್ನ ಕರ್ಕೊಂಡು ಅಲ್ಲಿಗೆ ಹೋಗಿದ್ಲು. ಬಟ್ ಅವಳ ಪ್ರಕಾರ ಆ ಪ್ಲೇಸ್ಗೆ ಹೋಗಿ ವಿಶ್ ಮಾಡಿದ್ರೆ ಸಾಕು, ಎಲ್ಲ ಕರೆಕ್ಟ್ ಆಗುತ್ತೆ ಅಂತ. ಬಟ್ ಆಕ್ಚುಲ್ ಆಗಿ ಅವಳಿಗೆ ನಿಜ ವಿಷಯ ಗೊತ್ತಾಗಿದ್ದು ಕಾಡಿನ ಮಧ್ಯೆ ಆ ದಿನ ಒಬ್ಬ ವ್ಯಕ್ತಿ ಮೀಟ್ ಆಗಿ ಆ ವಿಷಯನ ಹೇಳಿದಾಗ. ಆಕ್ಚುಲಿ ಆ ವ್ಯಕ್ತಿ ಇವಳಿಗೆ ಒಂದು ವಸ್ತು ಕೊಟ್ಟಿದ್ದಂತ ಹೇಳಿದ್ದೆ. ಅದ್ ಬೇರೆ ಯಾವುದು ಅಲ್ಲ, ಅದೇ ಶುಗರ್ ಕ್ಲೇನ್ ನ ಫ್ಲವರ್ ಗ್ರಾಸ್. ಆ ವ್ಯಕ್ತಿ ಆ ಗ್ರಾಸ್ ನ ಇವಳಿಗೆ ಕೊಟ್ಟು ಇದನ್ನ ತಗೊಂಡೋಗಿ ಅಲ್ಲಿ ವಿಶ್ ಮಾಡು, ಆವಾಗ ನಿಜ ಆಗುತ್ತೆ ಅಂತ ಹೇಳಿದ್ದ. ಸೊ ಅದಕ್ಕೋಸ್ಕರನೇ ಅವಳು ಆ ರೀತಿ ಮಾಡಿದ್ದು. ಬಟ್ ಅವಳಿಗೆ ಗೊತ್ತಿರುವುದಿಲ್ಲ, ಆ ರೀತಿ ಮಾಡಿದ್ರೆ ಅವಳು ಮಾತ್ರ ಅಲ್ಲ, ಅವಳೊಟ್ಟಿಗೆ ಬಂದಿದ್ದ ಎಲ್ಲಾ ಜನ ಕೂಡ ಟ್ರ್ಯಾಪ್ ಆಗ್ತಾರಂತ. ಹಾಗೆ ಇನ್ನೊಂದು ಸಸ್ಪೆನ್ಸ್ ಇದೆ. ಕಾಡಲ್ ಸಿಕ್ಕಿ ಆ ವಸ್ತುನ ಕೊಟ್ಟ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ಅದೇ ಈಸಾನ್ಯಮಳ ಗೋಸ್ಟ್ ಮನುಷ್ಯ ರೂಪದಲ್ಲಿ ಬಂದು ಅವಳಿಗೆ ಆ ವಸ್ತುನ ಕೊಟ್ಟಿದ್ದು. ಯಾಕಂದ್ರೆ ಈಸಾನ್ಯಮಳಿಗೆ ಒಂದು ದೇಹ ಬೇಕಾಗಿತ್ತು. ಆ ದೇಹನ ಯೂಸ್ ಮಾಡ್ಕೊಂಡು ವಿಲೇಜ್ಗೆ ಹೋಗಿ ಇನ್ನು ಯಾರೆಲ್ಲ ಬದುಕಿದ್ದ ನೋಡಿ ಅವರೆಲ್ಲರನ್ನ ಕೂಡ ಕೊಲ್ಲೋಕೆ. ಅಂಡ್ ಕೊನೆಗೂ ಇವಾಗ ಅವಳ ಆಸೆ ಈಡೇರಿದೆ. ತಮಾರ ದೇಹನ ಯೂಸ್ ಮಾಡ್ಕೊಂಡು ಬಸ್ ಹತ್ಕೊಂಡು ಕೊನೆಗೂ ಆ ಊರಿಗೆ ಹೊರಟಿದ್ದಾಳೆ. ಹಾಗೆ ಇಲ್ಲಿ ಮತ್ತೊಂದು ವಿಷಯ ಕೂಡ ಇದೆ. ಈ ತಮಾರಗೆ ಚಾಚಾ ಹಾಗೆ ಕೆವಿನ್ ನ ಅಫೇರ್ ಬಗ್ಗೆ ಮೊದಲಿಂದನೇ ಗೊತ್ತಿತ್ತು. ಅವ್ರ ಮೇಲೆ ಸೇಡು ತೀರ್ಸ್ಕೋಬೇಕಂತಾನೆ ಅವ್ರನ್ನ ಈ ಪ್ಲೇಸ್ಗೆ ಕರ್ಕೊಂಡ್ ಬಂದು ಟ್ರ್ಯಾಪ್ ಮಾಡಿದ್ದು. ಬಟ್ ಆಕ್ಚುಲಿ ಗೊತ್ತಿರ್ಲಿಲ್ಲ ಅವರೊಟ್ಟಿಗೆ ಇವಳು ಕೂಡ ಟ್ರ್ಯಾಪ್ ಆಗ್ತಾಳಂತ. ಹಾಗೆ ಅಲ್ಲಿಗೆ ಆ ಮೂವಿ ಕೂಡ ಎಂಡ್ ಆಗುತ್ತೆ. ಸೊ ಮೋಸ್ಟ್ಲಿ ಈ ಮೂವಿಯ ಸೆಕೆಂಡ್ ಪಾರ್ಟ್ ಬರ್ಬೋದು. ಯಾಕಂದ್ರೆ ಅವಳನ್ನ ಯೂಸ್ ಮಾಡ್ಕೊಂಡು ಈಸಾಲಿಮಾ ವಿಲೇಜ್ಗೆ ಹೋಗ್ತಾಳೆ, ಅಲ್ಲಿ ಜನರನ್ನ ಕೊಲ್ತಾಳೆ. ಜನರು ಹೇಗೆ ಆತ್ಮದಿಂದ ಪಾರಾಗ್ತಾರಂತ ತೋರಿಸ್ಬೋದು. ಬಟ್ ಗೊತ್ತಿಲ್ಲ ಬರುತ್ತಾ ಇಲ್ವಾ ಅಂತ ನಾವು ಕಾಯ್ಬೇಕಷ್ಟೇ. ಸೊ ಇದಿಷ್ಟು ಇವತ್ತಿನ ಕತೆ. ಮತ್ತೊಂದು ಕತೆ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್.